Hello, students and parents. Welcome to Pep Talk Info. ಇವತ್ತು ನಾವು ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಇನ್ ಡೆಪ್ತ್ ಆಗಿ ನಾವು ಫುಲ್ ತಿಳ್ಕೊಳ್ಳೋಣ. ಸೊ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ, ಯಾವ್ಯಾವ ಬ್ರಾಂಚಸ್ ಇದೆ, ಸೊ ಲಾಸ್ಟ್ ಇಯರು ಈಚ್ ಬ್ರಾಂಚಲ್ಲಿ ಎಷ್ಟು ಪ್ಲೇಸ್ಮೆಂಟ್ ಆಯಿತು ಆ್ಯಂಡ್ ಫಸ್ಟ್ ರೌಂಡಿನ ಅಫಿಷಿಯಲ್ ಕಟ್ ಆಫ್ ಮಿನಿಮಮ್ ರ್ಯಾಂಕ್ ಎಷ್ಟು ಬಂದಿತ್ತು, ಮ್ಯಾಕ್ಸಿಮಮ್ ರ್ಯಾಂಕ್ ಎಷ್ಟು ಬಂದಿತ್ತು, ಯಾವ ಯಾವ ಕ್ಯಾಟಗರಿಗೆ ಎಷ್ಟು ರ್ಯಾಂಕಿಂದ ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆಯಿತು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗಿಗೆ ನಿಮ್ಮ ಸಿ ಇ ಟಿ ಕೋಡು E005 ಆಗಿ ಇರುತ್ತೆ. ಆ್ಯಂಡ್ ಈ ಕಾಲೇಜಲ್ಲಿ ಸಿ ಇ ಟಿ ಥ್ರೂ ಅಲಾಟ್ ಆಗೋ ನಂಬರ್ ಆಫ್ ಸೀಟ್ಸು 639. ಹಾಗಾದರೆ ಇಷ್ಟೇ ಸೀಟಾ ಅಂತ ಕೇಳಿದ್ರೆ ಇಲ್ಲ, ಇದ್ರ ಜೊತೆಗೆ ಕಾಮೆಟ್ ಕೆ ಸೀಟ್ಸ್ ಎಕ್ಸ್ಟ್ರಾ ಇರುತ್ತೆ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೀಟ್ಸ್ ಎಕ್ಸ್ಟ್ರಾ ಇರುತ್ತೆ. ಸೊ 1000+ ಆಗುತ್ತೆ ಅದು, ಆಯಿತಾ? ಸೊ ಹಾಗಾಗಿ ಶುರು ಮಾಡೋಣ. ಮೊದಲಿಗೆ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗಿಗೆ ಯಾಕೆ ಹೈಪ್ ಇದೆ ಅಂತ ಕೇಳಿದ್ರೆ ಅವರ ಪ್ಲೇಸ್ಮೆಂಟ್ ಹಿಸ್ಟ್ರಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಸೊ ಫಸ್ಟು ಹೈಯೆಸ್ಟ್ ಪ್ಲೇಸ್ಮೆಂಟ್ ಆಗೋದು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ಗೆ. ಸೊ ಎಷ್ಟು ನಂಬರ್ ಆಫ್ ಕಂಪನೀಸ್ ವಿಸಿಟ್ ಮಾಡಿತ್ತು ಲಾಸ್ಟ್ ಇಯರು ಅಂತ ಕೇಳಿದ್ರೆ ಈ ಬ್ರಾಂಚ್ಗೆ 81 ಕಂಪನೀಸ್ ವಿಸಿಟ್ ಮಾಡಿತ್ತು. ಎಷ್ಟು ಕೆಲಸನ ಆಫರ್ ಮಾಡಿದ್ರು ಅಂತ ಕೇಳಿದ್ರೆ 190 ಜಾಬ್ ವೇಕೆನ್ಸೀಸ್ ಇತ್ತು. ಅದರಲ್ಲಿ ಎಷ್ಟು ಜನ ಪ್ಲೇಸ್ಮೆಂಟ್ ಆಯಿತು ಅಂದರೆ 166. ಸೊ 24 ಸೀಟ್ಸ್ ಅವ್ರಿಗೂ ಬೇಕಾದಂಗೆ ಸಿಗಲಿಲ್ಲ. ಈಗ ಕಂಪನೀಸು ಎಷ್ಟು ವಿಸಿಟ್ ಮಾಡ್ತಾರೆ ಅಂದರೆ ಅವರಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಅಂದರೆ ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಆ ಕೆಲಸಕ್ಕೆ ತಕ್ಕಂತೆ ಹುಡುಗನ್ನ ಹುಡುಕ್ತಾ ಇರ್ತಾರೆ. ಅದು ಸಿಗದೇ ಇದ್ದ ಪಕ್ಷದಲ್ಲಿ ಆ ವೇಕೆನ್ಸಿನ ಅವರು ಬೇರೆ ಕಾಲೇಜಿಗೆ ಹೋಗಿ ಪ್ಲೇಸ್ಮೆಂಟ್ ಅಲ್ಲಿ ಮಾಡ್ಕೋತಾರೆ. ಸೊ ಆ್ಯಂಡ್ ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಆಲ್ ಕಾಲೇಜಸ್. ಬಟ್ ಆರ್ ವಿ ಕಾಲೇಜಲ್ಲಿ ಜೆನ್ಯೂನ್ ಆಗಿ ಇಷ್ಟು ಪ್ಲೇಸ್ಮೆಂಟ್ ಬಂದಿತ್ತು ಅಂತ ಅವರ ವೆಬ್ಸೈಟಲ್ಲಿ ಹಾಕ್ತಾರೆ. ಆ್ಯಂಡ್ ಈ ಡೇಟಾ ಎಲ್ಲ ಅಫಿಷಿಯಲ್ ಆರ್ ವಿ ಕಾಲೇಜ್ ವೆಬ್ಸೈಟಿಂದನೇ ತಗೊಂಡು ನಿಮ್ಮ ಮುಂದೆ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮಾರ್ಫ್ ಮಾಡಿ ನನಗೇನು ಸಿಗಬೇಕಾಗಿದ್ದಿಲ್ಲ. ಆ್ಯಂಡ್ ಕಟ್ ಆಫು ಅಷ್ಟೇ KEA ಅಫಿಷಿಯಲ್ ವೆಬ್ಸೈಟಿಂದನೇ ಅಫಿಷಿಯಲ್ ಕಟ್ ಆಫ್ ಇದು. ಕಟ್ ಆಫ್ ಯಾಕೆ ನೋಡಬೇಕು ಅಂತ ಹೇಳಿದ್ರೆ ನಿಮಗೆ ಲಾಸ್ಟ್ ಇಯರ್ ಏನು ಕಟ್ ಆಫಲ್ಲಿ ಆಗಿತ್ತೋ ಅದು ಈ ವರ್ಷಕ್ಕೆ ನಿಮಗೆ ದಿಕ್ಸೂಚಿಯಾಗಿ ವರ್ಕ್ ಮಾಡುತ್ತೆ. ಆ ರ್ಯಾಂಕ್ ಹತ್ತತ್ರ ತಗೊಂಡ್ರೆ ಈ ವರ್ಷವೂ ನಿಮಗೆ ಸೀಟ್ ಅಲಾಟ್ ಆಗೋ ಪ್ರಾಬಬಿಲಿಟಿ 99.9%. ಹಾಗಾಗಿ ನನಗೆ ಇದನ್ನು ಮಾರ್ಫ್ ಮಾಡಿ ನನಗೇನು ಸಿಗಬೇಕಾಗಿದ್ದಿಲ್ಲ. ಸೊ ಜೆನ್ಯೂನ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ನಿಮಗೆ ಈ ಕಾಲೇಜ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ ಕಂಪ್ಲೀಟಾಗಿ, ಆಯಿತಾ? ಸೊ ಆ್ಯಾವ್ರೇಜ್ ಸ್ಯಾಲ್ರಿ ಎಷ್ಟಾಗಿತ್ತು ಕಂಪ್ಯೂಟರ್ ಸೈನ್ಸಲ್ಲಿ ಅಂದರೆ 19.7 ಆ್ಯಾವ್ರೇಜ್ ಸ್ಯಾಲ್ರಿ, 19.7 ಲ್ಯಾಕ್ ಪರ್ ಆ್ಯನಮ್. ಆ್ಯಂಡ್ ಹೈಯೆಸ್ಟ್ ಪ್ಲೇಸ್ಮೆಂಟ್ ವಾಸ್ ಫಾರ್ 67 ಲ್ಯಾಕ್. ಆ್ಯಂಡ್ ಇದಕ್ಕೆ ತಕ್ಕಂತೆ ಅವ್ರಿಗೆ ಆ ಹುಡುಗನಲ್ಲಿ ಕ್ವಾಲಿಟೀಸ್ ಇದ್ದರೆ ಮಾತ್ರ ಈ ಥರ ಪ್ಲೇಸ್ಮೆಂಟ್ ಆಗುತ್ತೆ. ಹಾಗಾಗಿ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲರೂ ಮಾಡ್ಕೋಬೇಕು ಮಕ್ಕಳೇ, ಆಯಿತಾ? ಸೊ ಅದಾದಮೇಲೆ AIML ಇದೇ ಫಸ್ಟ್ ಬ್ಯಾಚ್ ಅನಿಸುತ್ತೆ ಪಾಸ್ಔಟ್ ಆಗಿರೋದು. ಸೊ 47 ಕಂಪನೀಸ್ ಬಂದಿತ್ತು ಈ ಬ್ರಾಂಚಿಂದ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ. 63 ವೇಕೆನ್ಸೀಸ್ ಇತ್ತು ಅವ್ರ ಹತ್ರ. ಈ ಇಷ್ಟು ಕಂಪ್ನಿಲಿ ಇಷ್ಟು ವೇಕೆನ್ಸಿಗೋಸ್ಕರ ಅವರು ಹುಡುಕ್ತಾ ಇದ್ರು ಕೆಲಸನ. 54 ಜನ ಹುಡುಗರನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಆ್ಯಾವ್ರೇಜ್ ಸ್ಯಾಲ್ರಿ 17.3 ಲ್ಯಾಕ್ಸ್ ಆಲ್ಮೋಸ್ಟ್. ಹೈಯೆಸ್ಟ್ ಪ್ಯಾಕೇಜ್ ವಾಸ್ 53 ಲ್ಯಾಕ್ಸ್. ಸೊ ಏನು ಭಾರಿ ಏನು ಡಿಫ್ರೆನ್ಸ್ ಇಲ್ಲ, 2 ಲಕ್ಷ ಮಿನಿಮಮಲ್ಲಿ ಇದ್ದರೆ, ಆದರೆ ಹೈಯೆಸ್ಟಲ್ಲಿ 14 ಲಕ್ಷ ಡಿಫ್ರೆನ್ಸ್ ಬಂದಿದೆ. ಸೊ ಇದು ಹೆಂಗೂ ಫಸ್ಟ್ ಜಾಬ್ ಅಲ್ವಾ? ಸೊ ಓವರ್ ಎ ಪೀರಿಯಡ್ ನೀವು ಇನ್ನು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊಂಡಂಗೆ ಈ ಪ್ಯಾಕೇಜು ಜಾಸ್ತಿ ಆಗ್ತಾ ಹೋಗುತ್ತೆ, ಅದೇನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಏರೋಸ್ಪೇಸ್ದು ನೋಡೋದಾದರೆ 11 ಕಂಪ್ನೀಸ್ ಅಟೆಂಡ್ ಬಂದಿದ್ದರು. 17 ವೇಕೆನ್ಸೀಸ್ ಇತ್ತು ಅವ್ರ ಹತ್ರ. 16 ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಕೊಟ್ಟರು. ಸೊ ಆ್ಯಾವ್ರೇಜ್ ಸ್ಯಾಲ್ರಿ ವಾಸ್ 9.55 ಲ್ಯಾಕ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಸ್ಯಾಲ್ರಿ ವಾಸ್ 18.33 ಲ್ಯಾಕ್ಸ್. ಸೊ ನೆಕ್ಸ್ಟ್ ಬಯೋಟೆಕ್ನಾಲಜಿಗೆ ಎಷ್ಟು ಕಂಪ್ನಿ ಬಂದಿತ್ತು ಅಂದರೆ 5 ಕಂಪ್ನಿ ಬಂದಿತ್ತು. 8 ವೇಕೆನ್ಸೀಸ್ ಇತ್ತು. ಆ 8 ವೇಕೆನ್ಸಿಗೂ ಫಿಲ್ ಆಗೋದ್ರು ಆರ್ ವಿ ಕಾಲೇಜಿಂದ. ಸೊ ಆ್ಯಾವ್ರೇಜ್ ಸ್ಯಾಲ್ರಿ ವಾಸ್ 9.28 ಆ್ಯಂಡ್ ಮ್ಯಾಕ್ಸಿಮಮ್ ಸ್ಯಾಲ್ರಿ ವಾಸ್ 14.8. ಸೊ ನೋಡಿ, ಕೆಲವು ಕಾಲೇಜ್ಗಳಲ್ಲಿ CS ಈ ಥರ ಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ ಕೆಲವು ಕಾಲೇಜಲ್ಲಿ, ಬಟ್ ಆರ್ ವಿ ಕಾಲೇಜಲ್ಲಿ ಬಯೋಟೆಕ್ನಾಲಜಿಗೆ ಈ ಥರ ಪ್ಲೇಸ್ಮೆಂಟ್ ಆಗ್ತಿದೆ, ಇಷ್ಟು ಪ್ಯಾಕೇಜ್ ಪ್ಲೇಸ್ಮೆಂಟ್ಸು. ಸೊ ನೆಕ್ಸ್ಟ್ ಕೆಮಿಕಲ್ ಇಂಜಿನಿಯರಿಂಗ್ ನೋಡೋದಾದರೆ ಸೊ 10 ಕಂಪನೀಸ್ ಬಂದಿತ್ತು. ದೇ ಹ್ಯಾಡ್ 21 ವೇಕೆನ್ಸೀಸ್. ಆ 21 ವೇಕೆನ್ಸಿಲಿ 18 ಜನನ ಸೆಲೆಕ್ಟ್ ಮಾಡಿಕೊಂಡ್ರು. ಆ್ಯಾವ್ರೇಜ್ ಸ್ಯಾಲ್ರಿ ವಾಸ್ 9.44, ಮ್ಯಾಕ್ಸಿಮಮ್ ಸ್ಯಾಲ್ರಿ ವಾಸ್ 18.33. ಸೊ ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್ 14 ಕಂಪ್ನಿ ಬಂದಿತ್ತು. 38 ಕೆಲಸ ಇತ್ತು. 35 ಜನಕ್ಕೆ ಕೆಲಸ ಕೊಟ್ಟರು. ಸೊ ಅದರಲ್ಲಿ ಆ್ಯಾವ್ರೇಜ್ ಸ್ಯಾಲ್ರಿ 7.03 ಲ್ಯಾಕ್ಸ್.
ಸೊ ಮ್ಯಾಕ್ಸಿಮಮ್ ಸ್ಯಾಲ್ರಿ ವಾಸ್ 18.33. ಸೊ ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇ ಸಿ ಬ್ರಾಂಚ್ಗೆ 65 ಕಂಪ್ನೀಸ್ ಬಂದಿತ್ತು, 148 ವೇಕೆನ್ಸೀಸ್ ಇತ್ತು, 136 ಸ್ಟೂಡೆಂಟ್ಸ್ಗೆ ಆರ್ಡರ್ ಕೊಟ್ಟರು. ಸೊ ಅದರಲ್ಲಿ ಆ್ಯಾವ್ರೇಜ್ ಸ್ಯಾಲ್ರಿ ವಾಸ್ 16.47, ಮ್ಯಾಕ್ಸಿಮಮ್ ಸ್ಯಾಲ್ರಿ ವಾಸ್ 37 lakhs. ಸೊ ಇ ಸಿಗೂ ನೋಡಿ ಒಳ್ಳೆ ಡಿಮ್ಯಾಂಡ್ ಇದೆ. ಸೊ ನೆಕ್ಸ್ಟು ಟ್ರಿಪಲ್ ಇ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ 31 ಕಂಪನೀಸ್ ಬಂದಿತ್ತು, 40 ವೇಕೆನ್ಸೀಸ್ ಇತ್ತು, 36 ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಆ್ಯಾವ್ರೇಜ್ ಸ್ಯಾಲ್ರಿ ವಾಸ್ 12.45 lakhs. ಸೊ ಮ್ಯಾಕ್ಸಿಮಮ್ ಸ್ಯಾಲ್ರಿ ವಾಸ್ 30 LPA. ಸೊ ನೋಡಿ ಮಿನಿಮಮ್ ಸ್ಯಾಲ್ರಿನೇ 1 ಲಕ್ಷ ರೂಪಾಯಿ ಇದೆ ತಿಂಗಳಿಗೆ. ಟ್ರಿಪಲ್ ಇ ಓದಿದ್ರು ಆರ್ ವಿ ಕಾಲೇಜಲ್ಲಿ. ಸೊ ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಬ್ರಾಂಚ್ 30 ಕಂಪ್ನೀಸ್ ಬಂದಿತ್ತು, 61 ವೇಕೆನ್ಸೀಸ್ ಇತ್ತು. ಆ್ಯಕ್ಚುಲಿ ಇದು 300 ಅಂತ ಇತ್ತು, ಅದು ಟೈಪೋನು ನಮ್ಮ ಕಡೆಯಿಂದ ಆಗಿರೋ ಟೈಪೋನು ಅಥವಾ ವೆಬ್ಸೈಟಲ್ಲಿ ತಪ್ಪಿತ್ತೋ ಗೊತ್ತಿಲ್ಲ. 300 ಕಂಪ್ನೀಸ್ ಬಂದು 61 ವೇಕೆನ್ಸೀಸ್ ಅಂದರೆ ದಟ್ ಡಸಂಟ್ ಸಮ್ ಅಪ್ ಅಲ್ವಾ. ಹಾಗಾಗಿ ಮೋಸ್ಟ್ಲಿ 30 ಕಂಪನೀಸ್ 61 ವೇಕೆನ್ಸೀಸ್. ಸೊ 47 ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಸೊ ಆ್ಯಾವ್ರೇಜ್ ಸ್ಯಾಲ್ರಿ ವಾಸ್ 11.12 lakhs, ಮ್ಯಾಕ್ಸಿಮಮ್ ಸ್ಯಾಲ್ರಿ ವಾಸ್ 50 lakhs. ಸೊ ನೆಕ್ಸ್ಟ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್. ಸೊ 12 ಕಂಪ್ನೀಸ್ ಬಂದಿತ್ತು, 30 ವೇಕೆನ್ಸೀಸ್ ಇತ್ತು ಅವ್ರ ಹತ್ರ, 27 ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಸೊ 12.46 ವಾಸ್ ದ ಮಿನಿಮಮ್ LPA, ಮ್ಯಾಕ್ಸಿಮಮ್ ವಾಸ್ 21.47 lakhs. ಸೊ ಮೆಕ್ಯಾನಿಕಲ್, ಸೊ ಇದು ಅಂಡರ್ ಡಾಗ್ ಮೆಕ್ಯಾನಿಕಲ್ಲು. ಈಗ ಆಲ್ಮೋಸ್ಟ್ ಲಾಸ್ಟ್ 2 yearsಯಿಂದ ಮೆಕ್ಯಾನಿಕಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ, ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್. ಸೊ 39 ಕಂಪ್ನೀಸ್ ಬಂದಿತ್ತು, 86 ಆಫರ್ ಮಾಡಿದ್ರು ವೇಕೆನ್ಸೀಸ್ನ, 80 ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಆಗೋದ್ರು. ನೀವು ನಂಬರ್ ಆಫ್ ಸ್ಟೂಡೆಂಟ್ಸ್ನ ನೋಡಿದ್ರೆ CET ಥ್ರೂ 54 ಏನೋ ಸೀಟ್ ಇರೋದು, ನಾನು ತೋರಿಸ್ತೀನಿ ಮುಂದೆ. ಬಟ್ 80 ಜನ ಹೆಂಗೆ ಅಂದರೆ ಕಾಮೆಟ್ ಕೆ ಥ್ರೂ ಬಂದಿರೋರು ಇರ್ತಾರೆ, ಆ್ಯಂಡ್ ಮ್ಯಾನೇಜ್ಮೆಂಟ್ ಎಲ್ಲ ಸೇರಿ 80 ಜನ, ಮೋಸ್ಟ್ಲಿ ಆಲ್ಮೋಸ್ಟ್ 100% ಪ್ಲೇಸ್ಮೆಂಟ್ ಅನಿಸುತ್ತೆ ಮೆಕ್ಯಾನಿಕಲ್ ಮಾತ್ರ. ಸೊ ಆ್ಯಾವ್ರೇಜ್ ಸ್ಯಾಲ್ರಿ ವಾಸ್ 9.22 lakhs ಆ್ಯಂಡ್ ಮ್ಯಾಕ್ಸಿಮಮ್ ಸ್ಯಾಲ್ರಿ ವಾಸ್ 18.33 lakhs. ಸೊ ಸರ್ ಆರ್ ವಿ ಕಾಲೇಜ್ ಬಗ್ಗೆ ಇಷ್ಟೆಲ್ಲ ನೀವು ಕತೆ ಹೇಳ್ತೀರಾ, ಹಾಗಾದರೆ ನಿಮ್ಮ ಸ್ಟೂಡೆಂಟ್ಸ್ ಯಾರಾದರೂ ಆರ್ ವಿ ಕಾಲೇಜಲ್ಲಿ ಇದ್ದಾರಾ? ನಾನು ಹೋದ ವರ್ಷದ ಅಫಿಷಿಯಲ್ ಅವ್ರದ್ದು ಮಾರ್ಕ್ ಲಿಸ್ಟು, ಅವ್ರದ್ದು ರ್ಯಾಂಕು ಮತ್ತು ಅವ್ರದ್ದು ಅಡ್ಮಿಷನ್ ಕಾಪಿನ ತೋರಿಸ್ತೀನಿ, ಆವಾಗ ನಿಮಗೆ ನಂಬಿಕೆ ಬರುತ್ತೆ. ಹೋದ ವರ್ಷದ ದ್ರೋಣ ಬ್ಯಾಚಿನ ಸ್ಟೂಡೆಂಟ್. ಸೊ ಪ್ರೈವಸಿ ಇಶ್ಯೂಯಿಂದ ಫೋಟೋ ತೋರಿಸ್ತಾ ಇಲ್ಲ, ಹೆಸರು ತೋರಿಸ್ತಾ ಇಲ್ಲ, ಆ್ಯಂಡ್ ಇದು ವೆರಿಫಿಕೇಷನ್ ಸ್ಲಿಪ್ಪು. ಇದು ನಿಮಗೆ ಗೂಗಲಿಂದ ಡೌನ್ಲೋಡ್ ಮಾಡಲಿಕ್ಕೆಲ್ಲ ಸಿಗೋದಿಲ್ಲ ವೆರಿಫಿಕೇಷನ್ ಸ್ಲಿಪ್, ಆಯಿತಾ? ನಿಮಗೆ ಸ್ಟೂಡೆಂಟ್ ಆದರೂ ಗೊತ್ತಿರಬೇಕು, ಪೇರೆಂಟ್ಸ್ ಆದರೂ ಗೊತ್ತಿರಬೇಕು. ವೆರಿಫಿಕೇಷನ್ ಸ್ಲಿಪ್ಪು ಮತ್ತು ಅಲಾಟ್ಮೆಂಟ್ ಡೀಟೇಲ್ಸು ನಿಮಗೆ ಪೇರೆಂಟ್ಸು ಅಥವಾ ಸ್ಟೂಡೆಂಟ್ಸ್ ಗೊತ್ತಿಲ್ಲದೆ ನಿಮಗೆ ಡೌನ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಎಲ್ಲಿಂದನೋ ಕದ್ದುಬಿಟ್ಟು ನಿಮಗೆ ತೋರಿಸೋದಕ್ಕೆ ಆಗೋದಿಲ್ಲ, ಆಯಿತಾ? ಸೊ ಪ್ರೈವಸಿ ಇಶ್ಯೂಯಿಂದ ಹೆಸರು ಎಲ್ಲ ನಾನು ಮರೆಮಾಚಿದ್ದೀನಿ. ಈಗ ಬೋರ್ಡ್ ಎಕ್ಸಾಮ್ ಇನ್ನೂ ಆಗಿಲ್ಲ, ಆ್ಯಂಡ್ ನಿಮ್ಮ CET ಎಕ್ಸಾಮು ಆಗಿಲ್ದಿರೋದ್ರಿಂದ ಒಂದು ಸ್ಟೂಡೆಂಟ್ಸ್ ಎಲ್ಲಾದರೂ ನೋಡ್ತಾ ಇದ್ದರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿದ್ರೆ ನೋಡಿ, ಇವರು ಬೋರ್ಡ್ ಎಕ್ಸಾಮಲ್ಲಿ 297 out of 300 ಸ್ಕೋರ್ ಮಾಡಿದ್ದಾರೆ, ಆ್ಯಂಡ್ 158 ಇನ್ CET ಸ್ಕೋರ್ ಮಾಡಿದ್ದಾರೆ PCM ಅಲ್ಲಿ, ಆಯಿತಾ, ಔಟ್ ಆಫ್ 180. ಸೊ ರ್ಯಾಂಕ್ ಎಷ್ಟು ಬಂದಿತ್ತು ಅಂತ ಕೇಳಿದ್ರೆ ಇಂಜಿನಿಯರಿಂಗ್ ರ್ಯಾಂಕು 414th ರ್ಯಾಂಕ್ ಬಂದಿತ್ತು ಇವರಿಗೆ. ಸೊ ಕಾಣಿಸ್ತಾ ಇಲ್ಲಲ್ಲ, ಸೊ 414th ರ್ಯಾಂಕ್ ಇಂಜಿನಿಯರಿಂಗ್ ಬಂದಿತ್ತು. ಆ್ಯಂಡ್ ಇವ್ರ ಬಗ್ಗೆ ಕಾನ್ವರ್ಸೇಷನ್ ಆಗಿತ್ತು ನಾನು ಇವ್ರ ಜೊತೆ. ಈ ಹುಡುಗ ಎಷ್ಟು ಒಳ್ಳೆಯವನಂದರೆ, ಸೊ ಅವನು ಒಂದು ವಿಚಾರ ಹೇಳಿದ್ದ, ಅದನ್ನು ನಾನು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ಬಟ್ ಅವತ್ತೇ ಗೊತ್ತಾಯಿತು ಈ ಹುಡುಗನ ಮೆಚ್ಯೂರಿಟಿ ಲೆವೆಲ್ ಏನು ಅಂತ. ಸೊ ಆಲ್ ದ ವೆರಿ ಬೆಸ್ಟ್. ನೀವು ನೋಡ್ತಾ ಇದ್ರೆ ನನ್ನ ಹೆಸರು ಹೇಳಕ್ಕೆ ಹೋಗ್ತಾ ಇಲ್ಲ. ಸೊ ನಿಮ್ಮ ಪ್ಯೂರ್ ಹಾರ್ಟ್ ನಂಗೆ ತುಂಬ ಖುಷಿಯಾಗೋಯ್ತು, ಆಯಿತಾ? ಸೊ ಇವರಿಗೆ ಫಸ್ಟ್ ರೌಂಡಲ್ಲೇ ನಿಮಗೆ ಯಾವುದು ಮ್ಯಾಕ್ಸಿಮಮ್ ಬ್ರ್ಯಾಂಚು ಆರ್ ವಿ ಕಾಲೇಜಲ್ಲಿ ಸಿಕ್ಬಿಡ್ತು. ನಾನು ಬ್ರ್ಯಾಂಚನ್ನು ಹೇಳಕ್ಕೆ ಹೋಗ್ತಾ ಇಲ್ಲ. ನೆಕ್ಸ್ಟ್ ಸ್ಟೂಡೆಂಟು ನೋಡಿ, ಸೊ ನೋಡಿ ಹೆಸರು ಅದಕ್ಕೆ ಖಾಲಿ ಬಿಟ್ಟಿದ್ದೀನಿ, ಜಾಗ ತೋರಿಸಿದ್ದೀನಿ. ಆ್ಯಂಡ್ ಇದು ಅಲಾಟ್ಮೆಂಟ್. ಸೊ ಅಲಾಟ್ಮೆಂಟ್ ಡೀಟೇಲ್ಸು ನಿಮಗೂ ಇದೇ ಥರ ಬರುತ್ತೆ. ನೀವು ಈ ರ್ಯಾಂಕ್ ಲಿಸ್ಟ್ ಬೇಡ, ಆ್ಯಕ್ಚುಲಿ ಈ ವೆರಿಫಿಕೇಷನ್ ಸ್ಲಿಪ್ಪನ್ನು ಮತ್ತು ಈ ಅಲಾಟ್ಮೆಂಟನ್ನು ಕಾಲೇಜಿಗೆ ತೊಗೊಂಡೋಗಿ ಅಡ್ಮಿಷನ್ ಆಗೋದು, ಆಯಿತಾ? ಸೊ ಇವ್ರದ್ದು ರ್ಯಾಂಕು 1302, 1302ನೇ ರ್ಯಾಂಕ್ ಇವರಿಗೆ, ಆಯಿತಾ? ಸೊ ಇವರು ನೋಡಿ ಬೋರ್ಡ್ಸಲ್ಲಿ 289 ತೆಗೆದಿದ್ರು, ಆ್ಯಂಡ್ CETಲಿ 150 ತೆಗೆದಿದ್ರು, 1300ನೇ ರ್ಯಾಂಕ್ ಬಂದಿತ್ತು, ಆಯಿತಾ? ಇವರಿಗೆ ಫಸ್ಟ್ ರೌಂಡಲ್ಲಿ ಆರ್ ವಿ ಕಾಲೇಜ್ ಸಿಗಲಿಲ್ಲ. ಇವರಿಗೆ ಫಸ್ಟ್ ರೌಂಡಲ್ಲಿ ನೋಡಿ, ಫಸ್ಟ್ ನಂತರ ಆರ್ ವಿ ಕಾಲೇಜಿನ ಅಲಾಟ್ಮೆಂಟ್ದು ಸ್ಕ್ರೀನ್ ಶಾಟ್ ನನಗೆ ಮಿಸ್ಪ್ಲೇಸ್ ಆಗಿದೆ. ಸೊ ನೋಡಿ ಫಸ್ಟ್ ರೌಂಡಲ್ಲಿ ನೋಡಿ, ಬೇಕಾದ್ರೆ ಹೆಸರನ್ನು ಮ್ಯಾಚ್ ಮಾಡಿ ತೋರಿಸ್ತೀನಿ. ಸೊ ಈ ಹೆಸರು ನೋಡಿ PP ಅಂತ ಕಾಣಿಸ್ತದೆ ಅಲ್ವಾ, ನೋಡಿ ಇಲ್ಲಿ PP ಅಂತ, ಅದಕ್ಕೆ ಅಷ್ಟೇ ಮಾತ್ರ ಬಿಟ್ಟಿದ್ದೀನಿ. ಆ್ಯಂಡ್ ನಿಮಗೆ ರ್ಯಾಂಕ್ ನೋಡಿ 1302. ಇವರಿಗೆ ಫಸ್ಟ್ ಸಿಕ್ಕಿದ್ದು ಕಾಲೇಜು PS ಕಾಲೇಜಲ್ಲಿ CS ಸಿಕ್ಕಿತ್ತು ಫಸ್ಟ್ ರೌಂಡಲ್ಲಿ. ಸೊ PS ಕಾಲೇಜಲ್ಲಿ CS ಸಿಕ್ಕಿತ್ತು ಅಂದರೆ ನೀವು ಸೆಕೆಂಡ್ ರೌಂಡಲ್ಲಿ ಇವರಿಗೆ RVC 100% ಸಿಗಲೇಬೇಕು, ಬರೀ ಆಪ್ಷನ್ ಇಲ್ಲ. ಒಂದೇ ಕಾಲೇಜು, ಸೆಕೆಂಡ್ ರ್ಯಾಂಕ್ ಕಾಲೇಜ್ ಇವರಿಗೆ ಸಿಕ್ಕಿದೆ,
ಅಲ್ವಾ? ಸೊ ಇವರಿಗೆ ಸೆಕೆಂಡ್ ರೌಂಡಲ್ಲಿ RV ಕಾಲೇಜಲ್ಲಿ ನಾವು ಹೇಳಿರೋ ಬ್ರ್ಯಾಂಚೇ ಸಿಕ್ತು. ಆ್ಯಂಡ್ ಅವರಿಗೆ ಆ್ಯಕ್ಚುಲಿ AIML ಈ ಹುಡುಗನಿಗೆ ಇಷ್ಟ ಇರಲಿಲ್ಲ. ಓಕೆನಾ? ಹಾಗಾಗಿ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾನೊಂದು ಬ್ರ್ಯಾಂಚ್ ಹೇಳಿದ್ದೆ. ಅವರು ಸುಮಾರು ಜನ ಹತ್ರ ಕೇಳಿದ್ರು ಆ್ಯಂಡ್ ಅದೇ ಬೆಸ್ಟ್ ಬ್ರ್ಯಾಂಚು ಸರ್ ಅಂತ ಹೇಳಿ, ನಾನು ಬೇಕಾದ್ರೆ ಥರ್ಡ್ ರೌಂಡಿಗೆ ವೆಯ್ಟ್ ಮಾಡಿ ನಿಮಗೆ ಇನ್ನೂ ಒಳ್ಳೆ ಬ್ರ್ಯಾಂಚ್ ಸಿಗುತ್ತೆ ಅಂತ ಹೇಳಿದೆ. ಬಟ್ ಅವರು ಕೇಳಲಿಲ್ಲ, ಸಾಕು ಸರ್ ಸೆಕೆಂಡ್ ಇದು ಸಾಕು ನಮಗೆ ಅಂತ ಹೇಳಿ ಸೆಕೆಂಡ್ ರೌಂಡಲ್ಲಿ RV ಕಾಲೇಜಲ್ಲಿ ಅವರು ಅಡ್ಮಿಷನ್ ತೊಗೊಂಡ್ರು. ಆಯಿತಾ? ಸೊ ಇನ್ನೂ ಒಂದು ಹುಡುಗ, ಇವ್ರದ್ದು ರ್ಯಾಂಕ್ ಸ್ವಲ್ಪ ಚೇಂಜ್ ಇದೆ. ಸೊ 13,827. ಸೊ ಇವರು ಈ ಹುಡುಗನ ಜೊತೆ ಕೌನ್ಸಿಲಿಂಗ್ ಮಾಡ್ತಾ ನನಗೆ ಅನಿಸಿದ್ದು ಇಷ್ಟೇ. ಸೊ ಪ್ರತಿ ಸತಿನೂ ಕೌನ್ಸಿಲಿಂಗು ಸ್ಟೂಡೆಂಟ್ಗೆ ಬೇಕಾಗಲ್ಲ, ಕೆಲವು ಸತಿ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡೋದು ಕೌನ್ಸಿಲರ್ ಕೆಲಸ ಅಂತ ನನಗೆ ಅವತ್ತೇ ಗೊತ್ತಾಗಿತ್ತು. ಆಯಿತಾ? ಸೊ ಈ ಹುಡುಗ ತುಂಬ ಡಿಟರ್ಮೈಂಡ್ ಆಗಿದ್ದ ನಾನು ಇದೇ ಬ್ರಾಂಚ್ಗೆ ಹೋಗೋದು ಅಂತ. ಸೊ ಇವ್ರದ್ದು 264 ಬೋರ್ಡ್ಸಲ್ಲಿ ಆ್ಯಂಡ್ 118 CET ಆಗಿತ್ತು. ಆಯಿತಾ? ನೋಡಿ ತೋರಿಸ್ತೀನಿ. 13,827 ಅಲ್ವಾ? ಸೊ 13,827ನೇ ರ್ಯಾಂಕು ಇಲ್ಲೂ ಇದೆ. ಆಯಿತಾ? RV ಕಾಲೇಜಲ್ಲಿ ಇದು ನೋಡಿ ಅಲಾಟ್ಮೆಂಟ್ ರಿಸಲ್ಟ್, ಇದನ್ನು ತೊಗೊಂಡೋಗಿ ಅಡ್ಮಿಷನ್ ಆಗೋದು. ಆಯಿತಾ? ಇವರಿಗೆ SNQ ಕೋಟಾದಲ್ಲಿ ಅಲಾಟ್ಮೆಂಟ್ ಆಗಿದೆ, ಫೀಸು ಕಡಿಮೆ ಇತ್ತು. ಓಕೆ, ಸೊ ಇವರ ಡಿಟರ್ಮಿನೇಷನ್, ಈ ಹುಡುಗನ ಜೊತೆ ನನಗೆ ಮಾತಾಡಿದಾಗ ಅನಿಸಿದ್ದು ಇಷ್ಟೇ. ಸೊ ಡಿಟರ್ಮಿನೇಷನ್ ಕೆಲವು ಸತಿ ಸ್ಟೂಡೆಂಟ್ಸ್ಗೆ ತುಂಬ ಆಳವಾಗಿರುತ್ತೆ. ನಾನು ಇದೇ ಕಾಲೇಜಲ್ಲೇ ಓದಬೇಕು, ನನಗೆ ಇದೇ ಸೀಟೇ ನನಗೆ ಬೇಕು ಅಂತ. ಸೊ ಹಾಗಾಗಿ ಫಸ್ಟ್ ರೌಂಡಲ್ಲಿ ಸಿಗುತ್ತಾ ಅಂತ ಕೇಳಿದ್ದ, ಸಿಗಲ್ಲ ಅಂತ ಹೇಳಿದ್ದೆ. ಸೆಕೆಂಡ್ ರೌಂಡಲ್ಲಿ ಖಂಡಿತ ಸಿಗುತ್ತೆ ಅಂತ ಹೇಳಿದ್ದೆ. ಸೆಕೆಂಡ್ ರೌಂಡಲ್ಲಿ ಅಲಾಟ್ಮೆಂಟ್ ಆಯಿತು, ಪೇರೆಂಟ್ಸು ಹ್ಯಾಪಿ, ಸ್ಟೂಡೆಂಟು ಹ್ಯಾಪಿ. ಸೊ ಕೌನ್ಸಿಲಿಂಗ್ ಕೆಲಸ ಏನು ಅಂದರೆ, ಕೆಲವು ಸತಿ ಮೋಸ್ಟ್ ಆಫ್ ದ ಟೈಮ್ ನಾವು ಪೇರೆಂಟ್ಸನ್ನು ಕನ್ವಿನ್ಸ್ ಮಾಡಬೇಕಾಗತ್ತೆ. ಆಯಿತಾ? ಸೊ ಇವರು 3 ಜನನು ನಮ್ಮ ದ್ರೋಣ 2025 ಬ್ಯಾಚಿನ ಹುಡುಗರು. ಆಯಿತಾ? ಈ ವರ್ಷ ನಮ್ಮ ಟೀಮ್ ಸಹಿತ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ನಾವು. ಸೊ ದ್ರೋಣ 2026. ಸೊ ನಮ್ಮ ಟೀಚರ್ಸು ನಾನಿದ್ದೀನಿ, ಮುಕುಂದ್ ಸರ್ ಇದ್ದಾರೆ, ದೀಪ್ತಿ ಮೇಡಮ್ ಇದ್ದಾರೆ, ಡಾಕ್ಟರ್ ಹಂಸಪ್ರಿಯ ಮೇಡಮ್ ಇದ್ದಾರೆ. ಸೊ ನಿಮಗೆ ಎಲ್ಲಿಂದ ಸಪೋರ್ಟ್ ಮಾಡ್ತೀವಿ? ಈ ಪಾಯಿಂಟ್ ಆಫ್ ಟೈಮಿಂದ ನಿಮಗೆ CET ಫಸ್ಟು ಟೀಚ್ ಮಾಡ್ತೀವಿ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಫುಲ್ ಟೀಚಿಂಗ್ ಇರುತ್ತೆ. ಜೊತೆಗೆ 1-on-1 ಕೌನ್ಸಿಲಿಂಗ್. ಈ ಹುಡುಗರಿಗೆಲ್ಲ ಹೇಗೆ ಅಲಾಟ್ಮೆಂಟ್ ಮಾಡಿಕೊಟ್ಟಿದ್ವಲ್ಲ, ಅದೇ ಥರ ನಿಮಗೆ 1-on-1 ನಾವು ತೊಗೊಂಡು ಮಾಡಿಕೊಡ್ತೀವಿ. ಆ್ಯಂಡ್ ಇವರೆಲ್ಲ ಏನು ಕ್ವಾಲಿಫಿಕೇಷನ್ ಇಲ್ಲದೇ ಇರೋರು ಅಂತ ಕೇಳಿದ್ರೆ ಅಲ್ಲ, ಎಲ್ಲರೂ ಮಾಸ್ಟರ್ಸ್ ಮಾಡಿರೋರೆ ಆ್ಯಂಡ್ ಎಲ್ಲರೂ ನಿಮಗೆ PUCಗೆ ಕ್ವಾಲಿಫೈಡ್ ಟೀಚರ್ಸೇ. ನಾನು ಹೇಳ್ತಾ ಹೋಗ್ತೀನಿ, ನನ್ನ ಹೆಸರು ಬೇಕಾದರೆ ಟೈಪ್ ಮಾಡಿ ನೋಡಿ, ನಾಗಾಭರಣ RM ಅಂತ. ನನ್ನ ಹೆಸರಲ್ಲಿ 3 ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ ಇದೆ. PhD ಮಾಡಿದವ್ರಿಗೆ ಮಿನಿಮಮ್ ಕ್ರೈಟೀರಿಯಾ ಇಸ್ 3 ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ಸ್ ನನ್ನ ಹತ್ರ ಇದೆ. ನನ್ನ ಹತ್ರ ಡಾಕ್ಟ್ರೇಟ್ ಇಲ್ಲ ಅಷ್ಟೇ. ಆಯಿತಾ? ಸೊ ಮುಕುಂದ್ ಸರ್ ಇವ್ರು ನನ್ನ ಕ್ಲಾಸ್ಮೇಟ್. ಓಕೆ, ಸೊ ದೀಪ್ತಿ ಮೇಡಮು ಇವರು ಕೆಮಿಸ್ಟ್ರಿಲಿ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ, ಎಸ್ಪೆಷಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಆ್ಯಂಡ್ ಡಾಕ್ಟರ್ ಹಂಸಪ್ರಿಯ ಮೇಡಮ್, ಇವ್ರ ಬಗ್ಗೆ ಹೇಳಲೇಬೇಕು. ಇವ್ರಿಗೆ 28 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಜೊತೆಗೆ ಈಗ RV ಕಾಲೇಜಲ್ವ ಡಿಸ್ಕಸ್ ಮಾಡ್ತಾ ಇರೋದು, RV ಕಾಲೇಜಲ್ಲಿ ಶಿ ಹ್ಯಾಸ್ ವರ್ಕ್ಡ್ ಆ್ಯಸ್ ಪ್ರೊಫೆಸರ್ ಫಾರ್ 5 years. ಓಕೆ, PS ಕಾಲೇಜಲ್ಲಿ ಶಿ ಹ್ಯಾಸ್ ವರ್ಕ್ಡ್ ಆ್ಯಸ್ ಪ್ರೊಫೆಸರ್ ಫಾರ್ 1.5 years. ಇವೆಲ್ಲ ಬಿಡಿ, ಶಿ ಈಸ್ ಡಾಕ್ಟ್ರೇಟ್ ಫ್ರಮ್ IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ಡಾಕ್ಟ್ರೇಟ್ ಇರೋದು. ಶಿ ಈಸ್ ಎ ಗೋಲ್ಡ್ ಮೆಡಲಿಸ್ಟ್ ಫ್ರಮ್ IISc ಆ್ಯಂಡ್ ಶಿ ಹ್ಯಾಸ್ ವರ್ಕ್ಡ್ ಆ್ಯಸ್ ಪ್ರೊಫೆಸರ್ ಇನ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಲಂಡನ್. ಸೊ ಇವ್ರ ಥರ ಟೀಚರು ನಮ್ಮ ಟೀಮಲ್ಲಿ ಇರೋದೇ ನಮ್ಮ ಭಾಗ್ಯ. ಆ್ಯಂಡ್ ಇದೇ ಕ್ವಾಲಿಫಿಕೇಷನ್ ನಿಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂದರೆ ಇನ್ಯಾವ ಕ್ವಾಲಿಫಿಕೇಷನ್ ಹೆಲ್ಪ್ ಮಾಡುತ್ತೋ ನನಗೆ ಗೊತ್ತಿಲ್ಲ. ಆಯಿತಾ? ಸೊ ಇವರು ಫಾರಿನಲ್ಲೇ ಒಂದು 8 years ಪ್ರೊಫೆಸರ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಅವರು ವರ್ಕ್ ಮಾಡಿರೋದೆಲ್ಲ ನ್ಯೂರೋ ಸರ್ಜನ್ಸು, ಡಾಕ್ಟರೇಟರ್, ಅವ್ರ ಜೊತೆ ಮಿಷಿನ್ ಲರ್ನಿಂಗಲ್ಲಿ ಇವರು ಮ್ಯಾಥಮೆಟಿಕಲ್ ಟೂಲ್ನ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅಂತ ರಿಸರ್ಚ್ ಮಾಡಿದ್ದಾರೆ ಮೇಡಮ್. ಬೇಸಿಕಲಿ ಅವರ ಪಬ್ಲಿಕೇಶನ್ಸ್ ನೋಡಿ, ನಾನು ಬರೀ 3, ಅವ್ರಿಗೆ PhD ಸ್ಟೂಡೆಂಟ್ಸೇ ಇದ್ದಾರೆ. ಸೊ ಅವ್ರ ಬಗ್ಗೆ ನಾನು ಮಾತಾಡೋಂಗೆ ಇಲ್ಲ. ಅವರಿಗೆ 28 years ಆಫ್ ಎಕ್ಸ್ಪೀರಿಯನ್ಸ್ ಇದೆ, ನಾವೆಲ್ಲ ಅವರಿಗೆ ಮಕ್ಕಳ ಸಮಾನ. ಸೊ ಆ ಥರದವರು ನಮ್ಮ ಟೀಮಲ್ಲಿ ಇರೋದೇ ನಮ್ಮ ಭಾಗ್ಯ. ಸೊ ಓಕೆನಾ? ಸೊ ನಿಮಗೆ ಟೀಚಿಂಗು ಅಷ್ಟೇ ಈ ಥರದ್ದು ಫ್ಯಾಕಲ್ಟೀಸಿಂದ ಸಿಗುತ್ತೆ. ಟೀಚಿಂಗಲ್ಲೂ ಮೋಸ ಇಲ್ಲ. ಫಸ್ಟು ರ್ಯಾಂಕ್ ತೆಗೆಯೋದೇ ಇಂಪಾರ್ಟೆಂಟ್ ಅಲ್ವಾ? ನಿಮ್ಮ ಯಾವುದೇ ಕಾಲೇಜ್ ಸಿಗಬೇಕಾದ್ರೆ ನಿಮಗೆ ರ್ಯಾಂಕ್ ತೆಗೆಯೋದು ಇಂಪಾರ್ಟೆಂಟ್. ರ್ಯಾಂಕ್ ತೆಗೆದ ಮೇಲೆ ಆ ರ್ಯಾಂಕನ್ನು ಇಟ್ಕೊಂಡು ಸ್ಟ್ರಾಟಜಿಕ್ಕಾಗಿ ನಾವು ಹೇಗೆ ಆಪ್ಷನ್ ಎಂಟ್ರಿ ಹಾಕಬೇಕು ಅದು, ಜೊತೆಗೆ ನಿಮ್ಮ ಡಾಕ್ಯುಮೆಂಟೇಷನ್ ಏನು, ಅದು ಇದು 1000 ಯೂಟ್ಯೂಬಲ್ಲಿ ವೀಡಿಯೋ ಬರುತ್ತೆ. ಆ್ಯಂಡ್ ಕೆಲವರಂತೂ ದಿನಕ್ಕೆ 5-5 ವೀಡಿಯೋ ಹಾಕ್ತಾರೆ. ನೋಟಿಫಿಕೇಷನ್ ಒಂದು ಬಂದಿರುತ್ತೆ, 5-5 ವೀಡಿಯೋ ಹಾಕ್ತಾರೆ. ನಾನು ಆ ಥರ ಅನ್ವಾಂಟೆಡ್ ವೀಡಿಯೋ ಒಂದೂ ಮಾಡೋದಿಲ್ಲ. ಸೊ ನಿಮ್ಗೇನು ರಿಕ್ವೈರ್ಮೆಂಟ್ ಬೇಕೋ ಅಷ್ಟೇ ವೀಡಿಯೋ ಮಾಡೋದು. ಆ್ಯಂಡ್ 1-on-1 ನಿಮಗೆ ಆನ್ ಟೈಮ್ ಬಂತ ನೋಟಿಫಿಕೇಷನು ಈ ಥರ ಮಾಡಿ ಅಂತ ಒಂದು ಮೆಸೇಜ್ ಅಷ್ಟೇ. ನೀವು ಅದನ್ನು ಮಾಡಿಬಿಟ್ಟು ನೆಕ್ಸ್ಟ್ ಅಪ್ಡೇಟ್ ನಮಗೆ. ಸೊ ನಿಮ್ಮ ಬಗ್ಗೆ ಫುಲ್ಲು ಕುಲಾಗೋತ್ರ ಎಲ್ಲ ನಾವು ಇಟ್ಕೊಂಡಿರ್ತೀವಿ ಒಂದು ಕಡೆ. ನಿಮ್ಗೆ ಯಾವ್ದು ಸಿಗುತ್ತೆ, ಯಾವ ರೌಂಡಲ್ಲಿ ಯಾವ್ದು ಸಿಗುತ್ತೆ ಅಂತ ಫಸ್ಟೇ ಹೇಳ್ಬಿಟ್ಟಿರ್ತೀವಿ ರ್ಯಾಂಕ್ ಬಂದಿದ್ದು ನಾನು. ಆಯಿತಾ?
ಸೊ ಹಾಗಾದರೆ ಈ ಕಾಲೇಜಲ್ಲಿ ಒಟ್ಟು ಎಷ್ಟು ಸೀಟ್ಸ್ ಇದೆ? ಸೊ ಏರೋಸ್ಪೇಸಲ್ಲಿ 27 ಸೀಟ್ ಇದೆ, ಬಯೋಟೆಕ್ನಾಲಜಿಲಿ 27, ಕೆಮಿಕಲ್ ಇಂಜಿನಿಯರಿಂಗಲ್ಲಿ 18, ಸಿವಿಲಲ್ಲಿ 27, ಕಂಪ್ಯೂಟರ್ ಸೈನ್ಸಲ್ಲಿ 81, ಇದು ಎ ಐ ಎಮ್ ಅಲ್ಲಿ 81 ಇದೆ, ಕೋರ್ ಸಿ ಎಸ್ ಅಲ್ಲಿ 162 ಸೀಟ್ಸ್ ಇದೆ, ಸೈಬರ್ ಸೆಕ್ಯೂರಿಟಿಲಿ 27, ಸೊ ಡೇಟಾ ಸೈನ್ಸಲ್ಲಿ 27, ಟ್ರಿಪಲ್ ಇಲಿ 27, ಇ ಸಿಲಿ 108 ಇದೆ, ಸೊ ಇ ಟಿ ಎಲೆಕ್ಟ್ರಾನಿಕ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ 27 ಇದೆ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ 27 ಇದೆ, ಮೆಕ್ಯಾನಿಕಲ್ 54 ಇದೆ. ಸೊ ಟೋಟಲ್ 639 ಸೀಟ್ಸ್ ಇದೆ. ಆಯಿತಾ? ಥ್ರೂ ಸಿ ಇ ಟಿ ಇದು ಹೇಳ್ತಾ ಇರೋದು, ಇದೇ ಟೋಟಲ್ ನಂಬರ್ ಆಫ್ ಸೀಟ್ಸ್ ಅಲ್ಲ. ಈಗ ಕಟ್ ಆಫ್ ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟಿತ್ತು ಒಂದೊಂದು ಬ್ರಾಂಚಿಗೆ ಅಂತ ಹೇಳ್ತೀನಿ. ಫಸ್ಟು ಏರೋಸ್ಪೇಸ್ ಇಂಜಿನಿಯರಿಂಗ್. ಸೊ ಇವ್ರದ್ದು ಫಸ್ಟು ಲೋಯೆಸ್ಟ್ ಕಟ್ ಆಫಿಂದ ಮ್ಯಾಕ್ಸಿಮಮ್ ಎಷ್ಟು ಅಂತ ಹೇಳ್ತೀನಿ. ಲೋಯೆಸ್ಟ್ ಕಟ್ ಆಫು 1932ರಿಂದ ಮ್ಯಾಕ್ಸಿಮಮ್ ಕಟ್ ಆಫು 33,044. ಇದು ಕ್ಯಾಟಗರಿ ಮೇಲೆ ಹೋಗುತ್ತೆ. ಕ್ಯಾಟಗರಿ ವೈಸ್ ಹೇಗೆ ನೋಡಬೇಕು ಅಂತ ನಾನು ಹೇಳ್ತೀನಿ ಇದೇ ವಿಡಿಯೋದಲ್ಲಿ, ಕ್ಯಾಟಗರಿ ವೈಸ್ಗೆ ಹೋದ ತಕ್ಷಣ. ಆಯಿತಾ? ಇದು ಮೊದಲನೇ ರೌಂಡಿನ ಕಟ್ ಆಫ್, ಸೆಕೆಂಡ್ ರೌಂಡಿಂದಲ್ಲ. ಹಾಗಾಗಿ ಮೊದಲನೇ ರೌಂಡಲ್ಲಿ ಇಷ್ಟು ರ್ಯಾಂಕ್ ಒಳಗಿದ್ರೆ ನಿಮಗೆ ಈ ಬ್ರಾಂಚ್ ಸಿಗಬಹುದು. ಸೊ ಬಯೋಟೆಕ್ನಾಲಜಿ ನೋಡಿದ್ರೆ 3,963ಇಂದ 54,935. ಆಯಿತಾ? ಕೆಮಿಕಲ್ ಇಂಜಿನಿಯರಿಂಗ್ 5,906ಇಂದ 48,576. ಸೊ ಸಿವಿಲ್ ಇಂಜಿನಿಯರಿಂಗ್ 9,539ಇಂದ 45,094. ಸೊ ಅದಾದಮೇಲೆ ಎ ಐ ಎಮ್ ಎಲ್ ನೋಡೋದಾದರೆ 429ಇಂದ 13,399ವರೆಗೂ ಫಸ್ಟ್ ರೌಂಡ್ ಕಟ್ ಆಫ್. ಸೊ ಕಂಪ್ಯೂಟರ್ ಸೈನ್ಸ್ 234ಇಂದ 10,130. ಸೊ ಅದಾದಮೇಲೆ ಸೈಬರ್ ಸೆಕ್ಯೂರಿಟಿ 508ಇಂದ 9,917. ಸೊ ಡೇಟಾ ಸೈನ್ಸು 367ಇಂದ 8,933. ಅದಾದಮೇಲೆ ಟ್ರಿಪಲ್ ಇ ನೋಡೋದಾದರೆ ಸೊ 1,126.75ಇಂದ 49,359. ಸೊ ಏನಿದು 0.75 0.5 ಅಂತೆಲ್ಲ ಬಂತು ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗಬೇಡಿ, ಈ ಥರದ ರ್ಯಾಂಕ್ ಯಾರಿಗೂ ಬರೋದಿಲ್ಲ. ಹೋದ ವರ್ಷ ಏನಾಯಿತು, CBSE ಹುಡುಗರಿಗೆ ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಲೇಟಾಗಿ ಬಂತು. ಬೋರ್ಡ್ ಎಕ್ಸಾಮ್ ರಿಸಲ್ಟ್ ಇದ್ದರೆ ಸಿ ಇ ಟಿ ರಿಸಲ್ಟ್ ಅನೌನ್ಸ್ ಮಾಡಲಿಕ್ಕಾಗಲ್ಲ. ನಮ್ಮ ಸ್ಟೇಟ್ ಬೋರ್ಡ್ ಸೆಕೆಂಡ್ PUC ಇಂದ ಯಾರ್ಯಾರು ಓದಿದಾರಲ್ಲ ಅವ್ರಿಗೆಲ್ಲ ರಿಸಲ್ಟ್ ಫಸ್ಟ್ ಬಂತು. ಅವ್ರ ರಿಸಲ್ಟನ್ನು ಆ್ಯಂಡ್ ಸಿ ಇ ಟಿ ಮಾರ್ಕ್ಸ್ನ ಕಂಬೈನ್ ಮಾಡಿಬಿಟ್ಟು ಅವ್ರಿಗೆಲ್ಲ ರ್ಯಾಂಕ್ ಅನೌನ್ಸ್ ಮಾಡಿದ್ರು. ಅದಾದಮೇಲೆ CBSE ರಿಸಲ್ಟ್ ಬಂತಲ್ಲ, CBSE ಕ್ಲಾಸ್ 12 ಅಂತ ಇರ್ತಾರಲ್ಲ ಹುಡುಗರು, ಆ ಹುಡುಗರದ್ದು ರಿಸಲ್ಟ್ ಅಪ್ಲೋಡ್ ಮಾಡಿದ್ಮೇಲೆ ಅವರಿಗೆ ಸ್ಪಾಟ್ ರ್ಯಾಂಕ್ ಅಂತ ಇನ್ ಬಿಟ್ವೀನ್ 2 ರ್ಯಾಂಕ್ಸು ಅವ್ರನ್ನ ಫಿಲ್ ಮಾಡ್ಕೊಂಡು ಬಂದರು. ಅದಕ್ಕೆ 0.75 0.5 ಅಂತ ಬರ್ತಾ ಇರೋದು. ಆಯಿತಾ? ಕನ್ಫ್ಯೂಸ್ ಆಗಬೇಡಿ, ಇದು ಪ್ರತಿ ವರ್ಷ ಏನಾಗೋದಿಲ್ಲ. CBSE ರಿಸಲ್ಟ್ ಮೊದಲೇ ಬಂದರೆ ಈ ಪ್ರಾಬ್ಲಮ್ ಬರೋದೇ ಇಲ್ಲ. ಆಯಿತಾ? ಅದಾದಮೇಲೆ ಇ ಸಿ ಇದು ನೋಡೋದಾದರೆ 573ಇಂದ 13,839. ಸೊ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ 987ಇಂದ 57,966. ಸೊ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ 8,703ಇಂದ 92,894. ಮೆಕ್ಯಾನಿಕಲ್ 2,900.5ಇಂದ 76,351. ಸೊ ಈ ರ್ಯಾಂಕ್ ಕಟ್ ಆಫ್ ಎಲ್ಲ ಎಲ್ರಿಗೂ ಆಗುತ್ತಾ ಅಂತ ಕೇಳಿದ್ರೆ, ಜನರಲ್ ಮೆರಿಟ್ ಅವರಿಗೆ ಈ ಮಿನಿಮಮ್ ರ್ಯಾಂಕ್ ಇದೆಯಲ್ಲ ಇವೆಲ್ಲ ಜನರಲ್ ಮೆರಿಟ್ಗೆ ಬರೋದು ಯೂಶಲಿ. ಆಯಿತಾ? ಇನ್ಯಾವುದಾದ್ರೂ ಕ್ಯಾಟಗರಿ ವೈಸ್ ಇದ್ದರೆ ಅವರಿಗೆ ಈ ರ್ಯಾಂಕ್ ಅಪ್ಲಿಕಬಲ್. ಸೊ ಅದನ್ನು ನಾನು ರ್ಯಾಂಕ್ ವೈಸ್ ಹೇಳ್ತಾ ಹೋಗ್ತೀನಿ ಈಗ ಕಟ್ ಆಫ್ನ. ಸೊ ಒಂದು ರ್ಯಾಂಕ್ ಯಾವ ಥರ ನೋಡಬೇಕು, ಆಯಿತಾ? ಫಸ್ಟು ಜನರಲ್ ಮೆರಿಟ್. ಆಯಿತಾ? ಜನರಲ್ ಮೆರಿಟಲ್ಲಿ 3 ಕ್ಯಾಟಗರಿ ಬರುತ್ತೆ. ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಕೋಟ ಇದ್ದವರು GMK ಅನ್ನೋದನ್ನು ನೋಡಬೇಕು. ಜನರಲ್ ಮೆರಿಟ್ ವಿತ್ ರೂರಲ್ ಬ್ಯಾಕ್ಗ್ರೌಂಡ್ ಇದ್ದರೆ GMR ಕಟ್ ಆಫ್ ಲಿಸ್ಟ್ ನೋಡಬೇಕು. ಆ್ಯಂಡ್ ನೆಕ್ಸ್ಟ್ ಬರೋದು ಕ್ಯಾಟಗರಿ 1. ಕ್ಯಾಟಗರಿ 1ನಲ್ಲಿ 1G ಅಂದರೆ ಬರೀ ಕ್ಯಾಟಗರಿ 1, ಬೇರೆ ಯಾವುದು ಬೆನಿಫಿಟ್ ಇಲ್ಲ. ಸೊ 1R ಅಂತ ಹೇಳಿದ್ರೆ ಕ್ಯಾಟಗರಿ 1 ವಿತ್ ರೂರಲ್ ರಿಸರ್ವೇಷನ್. ನೆಕ್ಸ್ಟು 1K ಕ್ಯಾಟಗರಿ 1 ವಿತ್ ಕನ್ನಡ ಮೀಡಿಯಂ. ನೀವು ಅದರದ್ದೇ ಕಟ್ ಆಫ್ ನೋಡಿಕೊಂಡ್ರೆ ನೀವು ಆ ಕ್ಯಾಟಗರಿಗೆ ಸೇರಿದ್ದು ಆ ಬೆನಿಫಿಟ್ ಇದ್ದರೆ ಅದ್ರ ಕಟ್ ಆಫ್ನ ನೋಡಬೇಕಾಗತ್ತೆ. ಅದೇ ಥರನೇ 2Aಗೂ ಅಷ್ಟೇ, 2AG ಅಂದರೆ 2A ಜನರಲ್ ಅಂತ. ಅದಾದಮೇಲೆ 2A ವಿತ್ ಕನ್ನಡ ಮೀಡಿಯಂ ಕೋಟ. ಅದಾದಮೇಲೆ 2A ವಿತ್ ರೂರಲ್ ಮೀಡಿಯಂ ಕೋಟ. ನಿಮಗೆ ಯಾವ್ದ್ಯಾವ್ದು ನಿಮಗೆ ಅಪ್ಲಿಕಬಲ್ಲು ಆ ಕಟ್ ಆಫ್ನ ನೋಡ್ಕೊಂಡ್ಬಂದು ಆ ಕಾಲೇಜಲ್ಲಿ ಸಿಗುತ್ತಾ ಇಲ್ವಾ ಅಂತ. ಆ್ಯಂಡ್ ದಿಸ್ ಇಸ್ ಅಪ್ಲಿಕಬಲ್ ಫಾರ್ ಆಲ್ ಕ್ಯಾಟಗರಿ. 3AG 3AK 3AR, 2BG 2BK 2BR, SCG SCK SCR, STG STK STR. ಸೊ ಇದೇ ಥರನೇ ಕಟ್ ಆಫ್ನ ನೋಡ್ಕೊಂಡು ಹೋಗಬೇಕು ನೀವು. ನಿಮಗೆ ಕ್ಯಾಟಗರಿ ಜೊತೆ ಇನ್ಯಾವುದಿದೆ ಅನ್ನೋದು ನಿಮಗೆ ಗೊತ್ತಿದ್ರೆ ಸಾಕು. ಆಯಿತಾ? ಸೊ ನೋಡಿ, ಏರೋಸ್ಪೇಸಲ್ಲಿ 1,932ಇಂದ 33,000. ಆ್ಯಂಡ್ ಇದ್ರ ಮೇಲ್ಗಡೆ ಏನು ಕ್ಯಾಟಗರಿ ಇದೆಯೋ ಇದನ್ನು ಪಾಸ್ ಮಾಡಿ ವಿಡಿಯೋನ ಬೇಕಾದರೆ ಇಲ್ಲಿಗೆ. ಸೊ ನಿಮಗೆ ಯಾವ ಬ್ರ್ಯಾಂಚಿನ ಕಟ್ ಆಫ್ನ ನೋಡಬೇಕೋ ಇಲ್ಲಿ ರ್ಯಾಂಕ್ ಇದೆ, ರ್ಯಾಂಕ್ ಮೇಲೆ ಆ ಕ್ಯಾಟಗರಿ ಇದೆ. ಇನ್ಕ್ರೀಸಿಂಗ್ ಆರ್ಡ್ರಲ್ಲೇ ಹಾಕಿದ್ದೀನಿ ನಾನು.
ಆಯಿತಾ. ಆ್ಯಂಡ್ ನೆಕ್ಸ್ಟ್ ನೋಡಿ ಬಯೋಟೆಕ್ನಾಲಜಿ, ಇದು ಇಂಕ್ರೀಸಿಂಗ್ ಆರ್ಡ್ರಲ್ಲೇ ಹಾಕಿದ್ದೀನಿ. ಸೊ GMಗೆ ಇಷ್ಟಿದೆ, SCRಗೆ ಇಷ್ಟು ರ್ಯಾಂಕ್ ತನಕ ಇದಾಗತ್ತೆ. 1Gಗೆ ಆಲ್ಮೋಸ್ಟ್ ಒಂದು 2000 ಬೆನಿಫಿಟ್ ಸಿಕ್ತು, 3Bಗೆ 7300 ಇತ್ತು, 2Aಗೆ 7800 ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್. ನೀವು ಪಾಸ್ ಮಾಡಿಬಿಟ್ಟು ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕೆಮಿಕಲ್ ಇಂಜಿನಿಯರಿಂಗಿಗೂ ಅಷ್ಟೇ. ಸೊ ಇದರಲ್ಲಿ ಇದಕ್ಕೇನಕ್ಕೆ ಖಾಲಿ ಇದೆ ಅಂದರೆ ಎಲ್ಲ ಬ್ರ್ಯಾಂಚ್ಗೂ ಎಲ್ಲ ಸೀಟು ಅಲಾಟ್ಮೆಂಟ್ ಇರಲ್ಲ. ಅವ್ರಿಗೆ ಕಾಲೇಜ್ಗೆ ಏನಿರುತ್ತೆ ಕ್ರೈಟೀರಿಯಾ ಅಂದರೆ, ಸೊ ಇವಾಗ 2Aಕ್ಕೆ ಕನ್ನಡ ಮೀಡಿಯಮ್ ಫಾರ್ 2A ಕ್ಯಾಟಗರಿಗೆ ಇಷ್ಟು ಸೀಟ್ ರಿಸರ್ವೇಷನ್ ಇರಬೇಕು ಅಂತ ಅವರು ಈ ಬ್ರಾಂಚನ್ನು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ. ಕಾಲೇಜಲ್ಲಿರೋ ಟೋಟಲ್ ನಂಬರ್ ಆಫ್ ಸೀಟ್ಸಲ್ಲಿ ಇಷ್ಟು ಸೀಟ್ ಅಲಾಟ್ ಮಾಡಬೇಕು ಅಂತ ಇರುತ್ತೆ. ಅವರು ಬೇರೆ ಬ್ರಾಂಚಿಗೆಲ್ಲ ಅಲಾಟ್ ಮಾಡಿರ್ತಾರೆ. ಈ ಬ್ರಾಂಚಲ್ಲಿ ಫಸ್ಟ್ ರೌಂಡ್, ಇಲ್ಲಾಂದರೆ ಫಸ್ಟ್ ರೌಂಡಲ್ಲಿ ಯಾರೂ ಅಪ್ಲೈನೇ ಮಾಡಿರಲ್ಲ ಕ್ಯಾಟಗರಿ ಅವರು. ದಟ್ ಮೈಟ್ ಬಿ ದ ರೀಸನ್. ಹಾಗಾಗಿ ಈ ಎಂಟಿ ಸ್ಪೇಸಸ್ ಬಂದಿರುತ್ತೆ. ಹಾಗಾದ್ರೆ ನಮಗೆ ಸಿಗೋದೇ ಇಲ್ವಾ? ಹಾಗೆಲ್ಲ ಏನೂ ಇಲ್ಲ. ಇವಾಗೇನು 2A ವಿತ್ ಕನ್ನಡ ಮೀಡಿಯಮ್ ಇದ್ದವನಿಗೆ ಒಂದು ರ್ಯಾಂಕ್ ಚೆನ್ನಾಗಿದ್ದರೆ ಕನ್ನಡ ಮೀಡಿಯಮ್ನ ಕನ್ಸಿಡರೇ ತೊಗೊಂಡಿರಲ್ಲ, 2Aಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಅವನಿಗೆ. ಸೊ ದಟ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್. ಅದನ್ನು ಇವಾಗಲೇ ತರ್ಕ ಮಾಡೋದು ಸುಮ್ಮನೆ ವೇಸ್ಟು, ಆಯಿತಾ. ನೀವು ಫಸ್ಟು ರ್ಯಾಂಕ್ ತಗೊಳ್ಳೋದ್ರ ಬಗ್ಗೆ ಫೋಕಸ್ ಮಾಡಿ ಇವಾಗ, ಆಯಿತಾ. ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್. ಸೊ ಕೆಮಿಕಲ್ ಇಂಜಿನಿಯರಿಂಗ್, ಸೊ 5906ಇಂದ ಆಲ್ ದ ವೇ ಟು 48,000ವರೆಗೂ ಹೋಗಿದೆ. ಸೊ ಸಿವಿಲ್ ಇಂಜಿನಿಯರಿಂಗ್ 9500ಇಂದ 45,000. ಸೊ ಅದಾದಮೇಲೆ AIML. ಸೊ ಈ ಬ್ರಾಂಚನ್ನು ಸ್ವಲ್ಪ ನಿಧಾನಕ್ಕೆ ನೋಡೋಣ. AIML ಇಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿಗೂ ಸೀಟ್ ಫಿಲ್ ಆಗಿದೆ. ಜನರಲ್ ಮೆರಿಟ್ 429 ಇತ್ತು. ಸೊ 3AG, ಸೊ 3A ಅವ್ರಿಗೂ ಬೆನಿಫಿಟ್ ಕಮ್ಮಿ ಇತ್ತು, 787ಗೆ ಸೀಟ್ಸ್ ಫಿಲ್ ಆಗೋಯಿತು. 3Bಗೂ ಅಷ್ಟೇ 949ಗೆ. ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ದವ್ರಿಗೆ 1123ಗೆ ಫಿಲ್ ಆಗಿದೆ. ಸೊ 3B ವಿತ್ ರೂರಲ್ ಕೋಟಾ ಇದ್ದವ್ರಿಗೆ 1195. ಸೊ 2A ವಿತ್ ಜನರಲ್ ಅವ್ರಿಗೆ 1398. 2A ವಿತ್ ರೂರಲ್ ಬ್ಯಾಕ್ಗ್ರೌಂಡ್ 1617 ಆ್ಯಂಡ್ ಕ್ಯಾಟಗರಿ 1 ಅವ್ರಿಗೆ 1637. ಸೊ GM ವಿತ್ ಕನ್ನಡ ಮೀಡಿಯಮ್ ಕೋಟಾ 2043 ಆ್ಯಂಡ್ ಸೋ ಆನ್, ಆಯಿತಾ. ಈಗ ಕಂಪ್ಯೂಟರ್ ಸೈನ್ಸ್ ಇದೇ ಅಲ್ವಾ ನಿಮ್ಗೆ ಎಲ್ರಿಗೂ ಇರೋದು, ಕಾಣಿಸ್ತಾ ಇದೆಯಾ ಕ್ಲೀನಾಗಿ? ಹಾಂ. ಸೊ ಇದನ್ನು ಪಾಸ್ ಮಾಡಿ ಕ್ಲೀನಾಗಿ ನೋಡ್ಕೊಳ್ಳಿ. ದಿಸ್ ಇಸ್ ದ ಅಫಿಷಿಯಲ್ ಕಟ್ ಆಫ್. ಆ್ಯಂಡ್ ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿಗೆ 508ಇಂದ 9,917. ನೋಡಿ ಇದು ತುಂಬ ಬೇಗ ಫಿಲ್ ಆಗಿಬಿಟ್ಟಿದೆ. ಆ್ಯಂಡ್ ಡೇಟಾ ಸೈನ್ಸು ಅಷ್ಟೇ. ಸೊ 367ಇಂದ 8933ಗೆ ಫಿಲ್ ಆಗೋಯ್ತು. ಸೊ ನೆಕ್ಸ್ಟು ಟ್ರಿಪಲ್ ಇ 1126 ಅಂತ ನಾವು ರೌಂಡ್ ಆಫ್ ಮಾಡ್ಕೊಳ್ಳೋಣ. ಅಲ್ಲಿಂದ 49,000ವರೆಗೂ ಇತ್ತು. ಇಷ್ಟೊಂದು ತನಕ ಎಲ್ಲ ಹೋಗಲ್ಲ, ಬರೀ ST SCKಗೆ ಮಾತ್ರ ಇಷ್ಟು ರ್ಯಾಂಕ್ ಜಂಪ್ ಇದೆ. ಮತ್ತು 2B ಬೇರೆ ಯಾವುದೇ ಕ್ಯಾಟಗರಿ ಆಗಿದ್ದರೂ 15,000 16,000 ಒಳಗಡೆ ಫಿಲ್ ಆಗಿ ಹೋಗಿದೆ. ಆ್ಯಂಡ್ EC ನೋಡೋದಾದರೆ 573ಇಂದ ಹಿಡಿದು ಆಲ್ ದ ವೇ ಟು 31,839ವರೆಗೂ ಇದೆ. ಕಾಣಿಸ್ತಾ ಇದೆಯಾ? ಸೊ ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ 987ಇಂದ 57,966. ಸೊ ನೋಡಿ GMKವರೆಗೂ ನೋಡೋದಾದರೂ 11,000 ಒಳಗಡೆ ಎಲ್ಲ ಫಿಲ್ ಆಗಿ ಹೋಗಿದೆ. ಸೊ ನೆಕ್ಸ್ಟು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ 8703ಇಂದ ಆಲ್ ದ ವೇ ಟು 92,894. ಇಷ್ಟು ಜಂಪೆಲ್ಲ ಅಷ್ಟು ಈಸಿಯಾಗಿ ಬರೋದಿಲ್ಲ. ನಿಮಗೆ ಇದು ಇನ್ಕ್ಲೂಡ್ ಮಾಡ್ಕೊಂಡಿರ್ಬೇಕಲ್ಲ. ಫಸ್ಟ್ ಆಫ್ ಆಲ್ ಈ ಬ್ರಾಂಚ್ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು, ಅವಾಗ ಮಾತ್ರ ಸಿಗುತ್ತೆ. ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ರಮ್ 2,900 ಟು 76,351. ಈಗ ನಾವು ಇವಾಗ ದ್ರೋಣಗೆ ನಾವು ಸೇರಬೇಕು, ಹೇಗೆ ಸೇರೋದು ಅಂತ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಫಿಸಿಕ್ಸ್ ಪೆಪ್ಟಾಕ್ ಅಂತ ಸರ್ಚ್ ಮಾಡಿ. ಫಿಸಿಕ್ಸ್ ಪೆಪ್ಟಾಕ್. ಈಗ ನಾನೇನು ಶರ್ಟ್ ಹಾಕ್ಕೊಂಡಿದ್ದೀನಲ್ಲ, ಈ ಲೋಗೋ ಇರೋ ಆ್ಯಪ್ ಇರುತ್ತೆ. ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ ಬೇಕು ಅಂದರೆ ದ್ರೋಣ ಬ್ಯಾಚ್ಗೆ ಎನ್ರೋಲ್ ಆಗಿ. ಸೊ ದ್ರೋಣ ಬ್ಯಾಚು ಇಸ್ ಅರೌಂಡ್ 6,000 rupees. ನಿಮಗೆ ಟೀಚಿಂಗ್ ಜೊತೆ ಕೌನ್ಸಿಲಿಂಗ್ ಇರುತ್ತೆ. ಇಲ್ಲ ಸರ್ ನನಗೆ ಬರೀ ನಿಮ್ಮ ಟೀಚಿಂಗ್ ಸಾಕು, ನಾನಾಗೇ ಸೀಟ್ನ ತಗೋತೀನಿ ಕಾಲೇಜಲ್ಲಿ, ನನಗೆ ಗೊತ್ತು ಹೇಗೆ ಆಪ್ಷನ್ ಎಂಟ್ರಿ ಮಾಡಬೇಕು, ನನಗೇನು ಡೌಟ್ ಇಲ್ಲ ಕೌನ್ಸಿಲಿಂಗಲ್ಲಿ ಅಂದರೆ ನಿಮಗೆ ಸುದರ್ಶನ ಅಂತ ಬ್ಯಾಚ್ ಇದೆ. ಇದು 3,000 rupees. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಫುಲ್ ಟೀಚಿಂಗು, ಮಾಕ್ ಟೆಸ್ಟು, ಫಾರ್ಮುಲಾ ಶೀಟ್ಸು, DPPಸು ಎಲ್ಲ ನಿಮಗೆ ಈ ಬ್ಯಾಚಲ್ಲೂ ಸಿಗುತ್ತೆ. ಟೀಚಿಂಗ್ ಮಾತ್ರ ಇದಕ್ಕೆ ಕೌನ್ಸಿಲಿಂಗ್ ಹೆಲ್ಪ್ ಇಲ್ಲ, ಆಯಿತಾ. ಸೊ ನಿಮಗೆ ಲಾಸ್ಟ್ ವರ್ಷ ನಮಗೆ ಕೊಟ್ಟಿದ್ದ ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಈ ವರ್ಷ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ವೀಡಿಯೋಸ್ನ ನಿಮ್ಮ ತನಕ ತರೋ ಜವಾಬ್ದಾರಿ ನಂದು. ಸೊ ನೀವು ಆ್ಯಕ್ಚುಲಿ ಭಾರನ ಹೊರಿಸ್ಬಿಟ್ಟಿದ್ದೀರಾ. ಅಷ್ಟು ನಾವು ಚಾನಲ್ ಶುರು ಮಾಡಿದ್ದೆ ಹೋದ ವರ್ಷ. ಈ ಚಾನಲ್ನ ನಮ್ದು ಇನ್ನೊಂದು ಚಾನಲ್ ಇದೆ, ಅದು ಟೀಚಿಂಗ್ ರಿಲೇಟೆಡ್. ಅಲ್ಲಿ ನಾವೇನು ಕಾಲೇಜ್ ರಿಲೇಟೆಡ್ ಏನೂ ಮಾಡೋದಿಲ್ಲ, ಆಯಿತಾ. ಸೊ ಹಾಗಾಗಿ ನಿಮಗೆ ಎಲ್ಲಾದರೂ ಇವರು ಜೆನ್ಯೂನ್ ಆಗಿ ಮಾಡಿಕೊಡ್ತಾರೆ ಅಂತ ಅನಿಸಿದ್ರೆ ನೀವು ಸೇರಿಕೊಳ್ಳಿ.
ಆಯಿತಾ. ತುಂಬ ಲಿಮಿಟೆಡ್ ಸೀಟ್ಸು. ಐ ಆಮ್ ಟಾರ್ಗೆಟಿಂಗ್ ಅಬೌಟ್ 150 to 200 ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್. ನಮ್ಮ ಟೀಮು ದೊಡ್ಡದಾಗಿದೆ, ಹಾಗಾಗಿ ಇಷ್ಟು ಸ್ಟೂಡೆಂಟ್ಸ್ನ ಟಾರ್ಗೆಟ್ ಮಾಡ್ತಿದ್ದೀನಿ. ಸೊ ರ್ಯಾಂಕಿಗೆ ತಕ್ಕಂತೆ ಕಾಲೇಜ್ಗಳು, ಕಾಸಿಗೆ ತಕ್ಕಂತೆ ಕಜ್ಜಾಯ ಥರನೇ, ಆಯಿತಾ. ಹಾಗಾಗಿ ಫಸ್ಟು ರ್ಯಾಂಕ್ ತೆಗಿಬೇಕು. ಹಾಗಾಗಿ ಟೀಚಿಂಗ್ ಮಾಡ್ತಿರೋದು. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.